ಪೂಜ್ಯರ ನೇತೃತ್ವದಲ್ಲಿ ಕೂಡ ಅನೇಕ ವಿಚಾರಗಳನ್ನು ಕೇಳ್ಕೊಂಡ್ವಿ. ಹಾಗಾಗಿ ಇವತ್ತ ಆಗಲೇ ಗುರುಗಳು ಹೇಳಿದಂತೆ ಹಾಲು ಮತ ಅಂತಂದರೆ ಒಂದು ಸೀಮಿತವಾಗಿರ್ತಕ್ಕಂಥ ಮತ ಅಲ್ಲ. ನಾನು ಕೂಡ ಮೊದಲನೇ ದಿನ ಹೇಳಿದೆ, ಯಾರ್ಯಾರು ತಾಯಿ ಹಾಲನ್ನು ಕುಡಿದಿದ್ದಾರೋ ಅವರೆಲ್ಲರೂ ಕೂಡ ಹಾಲು ಮತದವರು. ಯಾರು ತಾಯಿ ಹಾಲು ಕುಡ್ದಿಲ್ಲ ಅಂತಾರೋ ಅವರು ಮಾತ್ರ ಅಲ್ಲ ಅಂತ ಭಾವಿಸ್ಬೋದು. ಆ ಮತ ಈ ಮತ ಯಾವ ಮತ ಆದರೇನು, ನಮ್ದೆಲ್ಲ ಮಾನವ ಮತ. ಮಾನವ ಧರ್ಮಕ್ಕೆ ಮಾತ್ರ ಜಯ ಆಗ್ತದೆ. ಆ ಧರ್ಮ ಈ ಧರ್ಮ ಯಾವ ಧರ್ಮನೂ ಇಲ್ಲ, ಎಲ್ಲಕ್ಕಿಂತ ದೊಡ್ಡದು ಮಾನವ ಧರ್ಮ. ಅಂತ ಮಾನವ ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವನ್ನು ಉಳಿಸ್ತಕ್ಕಂಥ ಧರ್ಮ ಕಾರ್ಯ ಎಲ್ಲೇ ನಡೀಲಿ ನಾವು ಟೊಂಕ ಕಟ್ಟಿ ನಿಲ್ಬೇಕು ಆ ಕೆಲಸ ಮಾಡೋಕ್ಕೆ. ಆಗ್ಲೇ ಹೇಳಿದಂತೆ ಪರೋಪಕಾರ ಎತ್ತಯ್ಯ ಇದಂ ಶರೀರಂ ಎನ್ನುವಂತೆ ನಾವು ಹುಟ್ಟಿ ಬಂದದ್ದೇ ಪರೋಪಕಾರ ಮಾಡೋಕ್ಕೆ. ಸದ್ಗುರು ಬೀರಲಿಂಗರು, ಮಾಳಿಂಗರಾಯರು, ಅನೇಕ ದಾರ್ಶನಿಕರು, ಪೂಜ್ಯರು ಮಾಡಿದ್ದೇನು ಅಂತಂದರೆ ಇನ್ನೊಬ್ಬರಿಗೋಸ್ಕರ ತುಡಿತಕ್ಕಂಥ ಭಾವವನ್ನು ತಳಿಬೇಕು ಅಂತಕ್ಕಂಥದ್ದನ್ನ ಕಲಿಸಿದ್ರು. ಆದರೆ ಅದನ್ನು ನಾವು ಕಲಿತಾ ಇಲ್ಲ ಅನ್ನೋದೇ ದೊಡ್ಡ ದುರಂತ. ಇವತ್ತು ಅನೇಕ ವಿಚಾರಗಳನ್ನು ಕೇಳುವಂತಹ ಮತ್ತು ಆಚಾರ ಮಾಡುವಂತಹ ಆಡಂಬರಕ್ಕೆ ಒಳಪಡ್ತಾ ಇದ್ದೀವಿ ಹೊರತಾಗಿ ನಡೆನುಡಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದರಲ್ಲಿ ಭಾಳ ಹಿಂದಿದ್ದೀವಿ. ಹಾಗಾಗಿ ತಾಯಂದರು ಭಾಳ ಜನ ಸೇರಿದಿರಿ. ಜಗತ್ತು ನಿಮ್ಮ ಕೈಯಲ್ಲಿದೆ, ಮನೆ ನಿಮ್ಮ ಕೈಯಲ್ಲಿದೆ. ನೀವು ಅಂದ್ಕೊಂಡ್ರೆ ಏನಾದರೂ ಮಾಡೋಕ್ಕೆ ಸಾಧ್ಯ. ನಿಮ್ಮ ಮನೆಯನ್ನೇ ಮುಗುಳು ಕೂಡ ಮಾಡೋಕ್ಕೆ ಸಾಧ್ಯ ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನೀವು ಸಂಸ್ಕಾರವಂತರು ಆದ್ರಿ ಅಂದರೆ ಇಡೀ ಕುಟುಂಬ ಸಂಸ್ಕಾರವಂತರಾಗ್ತಾರೆ. ನಿಮ್ಮ ಮಕ್ಕಳನ್ನು, ನಿಮ್ಮ ಮನೆಯವರನ್ನು ಎಲ್ಲರನ್ನೂ ನೀವು ನಿಯಂತ್ರಣಕ್ಕೊಳಪಡಿಸ್ತೀರಿ. ಆ ನಿಯಂತ್ರಣವನ್ನು ಆಧ್ಯಾತ್ಮಿಕದ ಒಲವಿನೊಂದಿಗೆ, ಆತ್ಮಜ್ಞಾನದೊಂದಿಗೆ, ಆಚಾರ ವಿಚಾರಗಳೊಂದಿಗೆ, ನಡೆನುಡಿಯೊಂದಿಗೆ ತಿದ್ದಿದ್ದೆ ನಿಮ್ಮ ಮನಗಳೆಲ್ಲವೂ ಕೂಡ ಆ ಸದ್ಗುರು ಬೀರಲಿಂಗನ ವಾಸಸ್ಥಾನ ಆಗ್ತದೆ. ಆ ವಾಸಸ್ಥಾನ ಆಗಬೇಕು ಅಂತಂದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನದ ಪೂಜೆ. ಮನದೊಳಗಿರ್ತಕ್ಕಂಥ ಆ ಬೀರಲಿಂಗನ ಪೂಜೆಯನ್ನು ಸದಾವಕಾಲ ಮಾಡುವಂಥದ್ದಾಗಬೇಕು. ಹಾಗಾಗಿ ಇವತ್ತ ತಾವೆಲ್ಲರೂ ಕೂಡ ಸೇರಿದಿರಿ. ಮೊದಲಿಗೆ ನಿಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ. ಬಹುಸಂಖ್ಯಾತ ನಮ್ಮದು ದೊಡ್ಡ ಹಿನ್ನಡೆ ಅಂದರೆ ಶಾಲಿ ಬರೋಂಗಿಲ್ಲ, ನಮಗೆ ಶಾಲಿ ಕಲಿಯಂಗಿಲ್ಲ, ನಾವು ಕೂಲಿ ಮಾಡೋಕೆ ಭಾಳ ಜೋರು. ಯಾವಾಗ ಶಿಕ್ಷಣ ಅನ್ನುವಂಥ ಒಂದು ವೆಪನ್ ನಿಮ್ಮ ಕೈಗೆ ಸಿಗ್ತದೋ ಎಂಥದನ್ನಾದರೂ ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಗುರುಗಳು ದೊಡ್ಡ ಕಾರ್ಯ ಮಾಡಕತ್ತಾರ. ಅವ್ರ ಮಟ್ಟದಲ್ಲಿ ಒಂದು ಆಶ್ರಮವನ್ನೇ ಮಾಡ್ತಾ ಇದ್ದಾರೆ. ಗುರುಕುಲವನ್ನು ತೆಗೆದು ಅನೇಕ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ, ವಸತಿ ನಿಲಯವನ್ನು ಮಾಡಿ. ಇದೆಂಥ ದೊಡ್ಡ ಕಾರ್ಯ. ಈ ಭಾಗದಲ್ಲಿ ಭಾಳ ಸಲ ನಾನು ಆ ಗುರುಗಳನ್ನು ಮುಖಸ್ತುತಿ ಅಂತಲ್ಲ, ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡ್ತಿದ್ರೆ. ನಮ್ಮ ಏನು ಅನಕ್ಷರಸ್ಥ ಆಗಿರ್ತಕ್ಕಂಥ ಮಕ್ಕಳನ್ನು ತಾವು ಸ್ವತಃ ತಾಯಿಯಂತೆ ಕರ್ಕೊಂಡು ವಿದ್ಯಾವಂತರನ್ನಾಗಿ ಮಾಡಿ ಅವರಿಗೆ ವೈದ್ಯಕೀಯ ವಿಚಾರಧಾರೆಗಳನ್ನು, ಮಂತ್ರೋಚ್ಚಾರಗಳನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಾವು ಜಾಗೃತರಾಗಬೇಕು. ಜಾಗೃತರಾಗಲಿಲ್ಲ ಅಂದರೆ ಉಳಿಯೋಂಗಿಲ್ಲ. ಇವತ್ತು ಸನಾತನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರನ್ನು ಕೂಡ ಬೀರ್ಲಿಂಗನಂಗೆ ತಯಾರು ಮಾಡಬೇಕು, ನಾವು ಮಾಳಿಂಗರಾಯನಂಗೆ ತಯಾರು ಮಾಡಬೇಕು. ನಾವು ಬರೀ ಆಡಂಬರ ಮಾಡೋದು ಸಾಕು, ಎಷ್ಟು ದಿನ ಮಾಡಬೇಕು? ಬದಲಾಗಬೇಕು. ನಾವು ಬದಲಾಗಬೇಕಂತಂದರೆ ಮನೆಗಳಲ್ಲಿ ಬದಲಾಗಬೇಕು. ನಿಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು. ನೀವೆಲ್ಲ ತಾಯಂದರು ಕೂಡ ಆ ಬೀರ್ಲಿಂಗನನ್ನು ನೆನೆಸಿ ಆತನನ್ನು ಪೂಜ್ಯ ಭಾವನೆಯಿಂದ ನೆನೆದು ನಿಮ್ಮ ಮನೆ ಕಾರ್ಯಗಳನ್ನು ಮಾಡಿರಿ. ಮಕ್ಕಳಿಗೆ ಸತ್ಯ ಹೇಳೋದನ್ನು ಕಲಿಸ್ರಿ, ಸುಳ್ಳು ಹೇಳೋದನ್ನು ಕಲಿಸ್ತಾ ಇದ್ದೀವಿ. ಮಕ್ಕಳಿಗೆ ದಿನ ವಿಭೂತಿ ಹಚ್ಚೋದನ್ನು, ಭಂಡಾರ ಹಚ್ಚೋದನ್ನು ಕಲಿಸ್ರಿ. ಫಸ್ಟ್ ನೀವು ಹಚ್ಕೊಂಡ್ರೆ ಮಕ್ಕಳು ಹಚ್ಕೊಂತಾರೆ. ದಿನ ಮಕ್ಕಳು ಶಿಸ್ತಿನಿಂದ ಇರೋದನ್ನು ಕಲಿಸ್ರಿ. ಅನ್ನವನ್ನು ಊಟ ಮಾಡೋ ಕಾಲಕ್ಕ ಶಿವನನ್ನು ನೆನೆದು ಊಟ ಮಾಡೋದನ್ನು ಕಲಿಸ್ರಿ. ಇದೇ ಸಂಸ್ಕಾರ. ಎಲ್ಲ ತತ್ವ ಹೇಳದಿದ್ದೇನೆ. ನಾವು ಸರಳವಾಗಿ ತಿಳ್ಕೊಂಡು ನಮ್ಮ ಮನೆಯ ಮಕ್ಕಳನ್ನು, ನಾವು ನಮ್ಮ ಮನೆಯನ್ನು ಉದ್ಧಾರ ಮಾಡ್ಕೊಳ್ಬೇಕು ಫಸ್ಟ್. ಜಗತ್ತು ತಾನೇ ಉದ್ಧಾರ ಆಗ್ತದೆ. ಬಸವಾದಿ ಶರಣರು ಅವತ್ತು ಹೇಳಿದ್ದಾರೆ, ಲೋಕದ ಚಿಂತೆ ನೀನೇ ಯಾಕೆ ಮಾಡ್ತಿದ್ದಿ ಅಂತ. ನಮ್ಮ ಮನವನ್ನು, ನಮ್ಮ ಮನದ ಡೊಂಕುಗಳನ್ನು ಸರಿಪಡಿಸ್ಕೊಂಡ್ರೆ ನಮ್ಮ ಮನೆ ಬದಲಾಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಭಾಳಷ್ಟು ಜನ ಸೇರಿದಿರಿ. ನಾಳೆ ಕೂಡ ದೊಡ್ಡ ಕಾರ್ಯಕ್ರಮ ಇದೆ. ಇದು ಬಾಡಿಯಾಲ್ನ ಇತಿಹಾಸದಲ್ಲಿ ನ ಭೂತೋ ನ ಭವಿಷ್ಯತ್ ಎನ್ನುವಂಥ ಕಾರ್ಯಕ್ರಮ.
ಒಂದು ಕಾರ್ಯಕ್ರಮ ಮಾಡಬೇಕಾತಂದ್ರೆ ಅದರ ಹಿಂದೆ ಬಹಳ ಪರಿಶ್ರಮ ಇರ್ತದೆ. ಆ ಪರಿಶ್ರಮವನ್ನ ಸದಾ ಒಂದು ತಿಂಗಳಿನಿಂದ ಪ್ರಯತ್ನ ಮಾಡಿ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಏನೇ ವಿಘ್ನಗಳು ಬರಲಿ ಅದಕ್ಕೆ ಎದೆ ಕೊಟ್ಟು ನಿಂತು ಧೈರ್ಯ ಸ್ವಯಂ ತಂದುಕೊಂಡು ಮಾಡ್ತಕ್ಕಂಥ ಕಾರ್ಯ ಇದೆಯಲ್ಲ, ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯ. ಬಾಡಿಯಾಲ ದೊಡ್ಡ ಗ್ರಾಮ, ಬಹಳಷ್ಟು ಜನ ಹಿರಿಯರಿದ್ದೀರಿ, ಎಲ್ಲ ಸಮಾಜದವರಿದ್ದೀರಿ. ನಾಳೆ ನಿಮ್ಮೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ, ಅನೇಕ ಪರಮ ಪೂಜ್ಯರು ಬರ್ತಾ ಇದ್ದಾರೆ, ಅದು ನಿಮ್ಮೂರಿನ ಭಾಗ್ಯ. ಅನೇಕ ಸಚಿವರು, ಶಾಸಕರು, ರಾಜಕೀಯ ಧುರೀಣರು ಬರ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ, ಇದು ನಮ್ಮ ಮನೆಯ ಕಾರ್ಯಕ್ರಮ, ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತೇಳಿ ಎಲ್ಲೇ ಒಂದಲ್ಲಿ ಸೇವೆ ಮಾಡ್ತಾ ಇರಿ. ಅದು ಬೀರ್ಲಿಂಗ ನೋಡ್ತಾ ಇರ್ತಾರೆ, ನಾವೆಲ್ಲಾದ್ರೂ ಮಾಡಲಿ ಸೇವೆ. ಒಂದು ಬಿದ್ದಿರೋ ಪತ್ರೊಳೆ ತಗೊಂಡು ಆ ಕಡೆ ಹಾಕಿದ್ರು ಕೂಡ ಅದು ಅವನು ನೋಡ್ತಾನೆ, ಅವ್ನು ಕೂಲಿ ಕೊಡ್ತಾನೆ. ನೋಡ್ಬೇಕಾಗಿಲ್ಲ ನಮ್ಗೆ ಯಾರು, ನಾವು ಮಾಡುವಂತ ಸೇವೆ ಭಗವಂತನಿಗೆ ಮುಟ್ಟಬೇಕು. ನಾಳಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸೇರುವ ನಿರೀಕ್ಷೆ ಇದೆ. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದೆ. ಆ ಸದ್ಗುರು ಬೀರಲಿಂಗೇಶ್ವರನ ಪ್ರಾಣ ಪ್ರತಿಷ್ಠಾಪನೆ ಆಗುವಂತ ಸಂದರ್ಭದಲ್ಲಿ ಬಹಿರಂಗ ಸಭೆಯಲ್ಲಿ ಅನೇಕ ಜನರಿರ್ತಾರೆ. ಶಿಸ್ತನ್ನು ಪಾಲನೆ ಮಾಡ್ತಕ್ಕಂಥದ್ರಲ್ಲಿ ಈ ಊರಿನ ಯುವಕರಿಗೆ ನಾನು ಕೇಳಿಕೊಳ್ಳೋದಿಷ್ಟೇ, ಅದು ಯಾರ್ದೋ ಕಾರ್ಯಕ್ರಮ, ಇನ್ಯಾರ್ದೋ ಕಾರ್ಯಕ್ರಮ ಅಂದ್ಕೊಂಡು ದೂರ ಕೈ ಕಟ್ಕೊಂಡು ಕುಂತು ನೋಡಮ್ಮ ಅದು ಕೆಟ್ಟೋಗ್ತದೆ ಅಂತ ನೋಡ್ಬೇಡ್ರಿ. ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಧರ್ಮ ಕಾರ್ಯಕ್ರಮ, ಇದು ಜಗದ್ಗುರು ಬೀರಲಿಂಗೇಶ್ವರನ ಕಾರ್ಯಕ್ರಮ. ಅದನ್ನು ಯಶಸ್ವಿ ಮಾಡೋದು ಪ್ರತಿಯೊಬ್ಬ ತಾಯಿಯ ಹಾಲನ್ನ ಕುಡಿದಿರ್ತಕ್ಕಂಥ ವ್ಯಕ್ತಿಯ ಕರ್ತವ್ಯ. ಪ್ರತಿಯೊಬ್ಬ ತಾಯಿಯ ಎದೆ ಹಾಲನ್ನು ಕುಡಿದಿರ್ತಕ್ಕಂಥ ವ್ಯಕ್ತಿಯ ಕರ್ತವ್ಯ. ನಾಳೆಗೆ ಆ ಜಗದ್ಗುರು ಬೀರಲಿಂಗೇಶ್ವರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರ್ತದೆ. ಈ ಗ್ರಾಮದ ಅಧಿದೇವತೆಯ ಪಾದಕ್ಕೆ ಅಣೆಮೆಡೆದು ನಾವು ಆಗಲೇ ಸಂಕಲ್ಪ ಮಾಡಿಕೊಂಡಿದ್ದೇವೆ. ನ ಭೂತೋ ನ ಭವಿಷ್ಯತ್ ಅನ್ನುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ಭಾಳಷ್ಟು ಚರ್ಚೆ ಮಾಡಿ, ಭಾಳ ಹೆದರಿಕೆಯಿಂದ, ಭಾಳಷ್ಟು ಈ ಗ್ರಾಮದ ಏನು ದೀಕ್ಷೆದಾರಿಗಳಿದಾರಲ್ಲ, ಆ ದೀಕ್ಷೆ ಹಾಕಬೇಕಂದ್ರೂ ಚರ್ಚೆ ಮಾಡ್ಕೊಂಡಿದ್ದಾಯಿತು. ಹಾಕ್ಬೇಕಾ ಬೇಡದಂತೇಳಿ ಏನು ಸಾಧಕ ಬಾಧಕಗಳು ಎಲ್ಲ, ಇದರಿಂದ ದೊಡ್ಡ ಒಂದು ಕಾರ್ಯಪಡೆನೇ ಇದೆ. ಒಂದು ದಿನದ ಕಾರ್ಯಕ್ರಮ ಇಲ್ಲಿದು. ಸುಮಾರು 6 ತಿಂಗಳಿಂದ ಇದಕ್ಕೆ ಪೂರ್ವ ನಿರ್ಧಾರಿತವಾಗಿ ಪರಿಶ್ರಮ ಪಟ್ಟು ಪರಮ ಪೂಜ್ಯ ಜ್ಞಾನಾನಂದ ಮಹಾರಾಜರ ಮಾರ್ಗದರ್ಶನದಂತೆ ನಾವು ಮುಂದೆ ಹೋಗಿ ಈ ಒಂದು ಕಾರ್ಯಕ್ರಮ ಹಣಿ ಮಾಡಿದ್ದೇವೆ. ನಾಳೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಫಲಶ್ರುತಿ ನಮಗೆಲ್ಲ ಸಿಗಲಿದೆ. ಈಗಾಗಲೇ 1ನೇ ತಾರೀಕಿಂದ ಪ್ರಾರಂಭ ಆಗಿದೆ. 2 ದಿನ ಯಶಸ್ವಿಯಾಗಿ 3ನೇ ದಿನ ಕಾರ್ಯಕ್ರಮ ಕೂಡ ಪರಮ ಪೂಜ್ಯರು ಇರುವರು ಕೂಡ ಇಲ್ಲಿಗೆ ಪಾದಸ್ಪರ್ಶ ಮಾಡಿ ಪಾವನ ಮಾಡಿದ್ದಾರೆ. ನಾಳೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯ ಪರಮ ಪೂಜ್ಯರು ಬರ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಜನರನ್ನ ಇಂಥ ಪುಣ್ಯಮಯ ಕಾರ್ಯಕ್ಕೆ ತಾವೆಲ್ಲ ಸೇರಿಸಿ ಇದೊಂದು ಅದ್ಭುತವಾದ ಕಾರ್ಯಕ್ಕೆ ನಾವು ಸಾಕ್ಷಿಯಾಗಿ, ಗಾಳಿ ಬಿಟ್ಟಾಗ ಆ ಗಾಳಿಯಲ್ಲಿ ನಾವು ಸುಮ್ಮನೆ ಇದ್ರೆ ಸಾಕು, ಆ ಪುಣ್ಯದ ಗಾಳಿ ನಮ್ಮ ತಡ್ತದ ಅಂತಕ್ಕಂಥ ಭಾವನೆಯನ್ನ ತಾವೆಲ್ಲ ತಳಿರಿ ಅಂತ ಹೇಳ್ತಾ, ನಾನಾಗಲೇ ಮಾತಾಡಬಾರ್ದಂತಾನೆ ವೇದಿಕೆಗೆ ಬರಲಿಲ್ಲ. ಯಾಕಂದ್ರೆ 2 ದಿನ ನಾವೇ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜ್ಞಾನಾನಂದ ಮಹಾರಾಜಗಳ ಆದೇಶದಂತೆ ನಾವು ಆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಪರಮ ಪೂಜ್ಯರು ಹಿರಿಯರು ಬಂದಾರ, ಅವ್ರ ಜೊತೆಗೆ ಮಾತಾಡುವಷ್ಟು ಧೈರ್ಯನೂ ಜ್ಞಾನನೂ ನಮ್ಮಲ್ಲಿಲ್ಲ. ಇದೆಲ್ಲ ಪಾದಗಳನ್ನ ಇರುವ ಪೂಜ್ಯರ ಪಾದಕ್ಕೆ ನನ್ನ ತೊದಲನೆ ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಶರಣ.